ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸು. ಇದು ಕಿಚನ್ ಟಿಪ್ಸ್ ಬಂದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಡೈಲಿ ಮನೆ ಕಸ ಗುಡ್ಸೋಕ್ಕೆ ಅಂತ ಪೊರ್ಕೆ ತಗೊಂಡಿರ್ತೀವಿ. ಅದನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಮತ್ತು ಅದು ತುಂಬ ದಿನ ಬಾಳಿಕೆ ಬರಬೇಕಂತಂದರೆ ಯಾವ ರೀತಿ ನಾವು ಇದನ್ನು ಮೇಂಟೈನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬನ್ನಿ, ಹೊಸ ಪೊರ್ಕೆ ತಗೊಬಂದಿದ್ದೀನಿ. ಇದು 145 ರೂಪಾಯಿ. ಇದು ನೋಡಿ ಎಷ್ಟು ಧೂಳಿದೆ ಅಂತ. ತುಂಬಾನೇ ಈ ಥರ ಪೊರ್ಕೆಲಂತೂ ತುಂಬಾನೇ ಧೂಳು ಇರುತ್ತೆ ಫ್ರೆಂಡ್ಸ್. ಇದು ಎಲ್ಲ ನೀಟಾಗಿ ಧೂಳು ಹೋಗಬೇಕು. ಮತ್ತು ಕಡ್ಡಿಗಳು ಪದೇ ಯೂಸ್ ಮಾಡ್ತಾ ಕಡ್ಡಿಗಳು ಬಿದ್ದೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಯಾವ ರೀತಿ ಮೇಂಟೈನ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಟಿಕ್ಕರ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇದನ್ನು ಓಪನ್ ಮಾಡ್ಕೊಂಡು ನಮಗೆ ಇಡಿಕೆ ಬರುತ್ತಲ್ಲ, ಪ್ಲಾಸ್ಟಿಕ್ ಇದೆಯಲ್ಲ ನೋಡಿ, ಪ್ಲಾಸ್ಟಿಕ್ಕು ಅಲ್ಲಿ ಈ ರೀತಿ ಪ್ಲಾಸ್ಟಿಕ್ಕು ಮತ್ತು ಕಡ್ಡಿ ಸಮೇತ ಹಾಕಬೇಕು. ಎರಡು ಸೇರಿ ಹಾಕಬೇಕು ನೋಡಿ. ಆ ರೀತಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ವೀಡಲ್ಲಿ ಏನು ತೋರಿಸ್ತಾ ಇದ್ದೀನೋ ಆ ರೀತಿ ಮಾಡಿದ್ರೇ ನಿಮಗೆ ತುಂಬ ದಿನ ಕಡ್ಡಿ ಉದ್ರಲ್ಲ. ಎಷ್ಟೇ ನೀವು ತುಂಬ ಹಳೇದಾದರೂ ಕೂಡ ಕಡ್ಡಿ ಕೆಳಗೆ ಬೀಳಲ್ಲ. ಪದೇ ಪದೇ ಕಡ್ಡಿ ಕಿತ್ಕೊಳ್ಳೋದು ಮಾಡೋದು ಎಲ್ಲ ಇರುತ್ತಲ್ಲ, ಅದು ಕಿತ್ಕೊಳ್ಳಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ದಿನ ಬಾಳಿಕೆನೂ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ. ಈ ರೀತಿ ಟೈಟಾಗಿ ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಹಾಕಿದ್ಮೇಲೆ ಎಲ್ಲ ಟೈಟಾಗಿ ಒಂದ್ಸರಿ ಫ್ರೆಶ್ ಮಾಡಿದ್ರೆ ಅದು ಸ್ಟಿಕ್ಕರಲ್ಲಿ ಅಂಟ್ಕೊಬಿಡುತ್ತೆ. ಈ ರೀತಿ ಫ್ರೆಶ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಕೂಡ ಟ್ರೈ ಮಾಡಿ. ಮತ್ತು ಇದರಲ್ಲಿ ತುಂಬ ಕಸ ಇರುತ್ತಲ್ವಾ, ನಾವು ಈಗ ಒಂದು ಬಾಚಣಿಗೆ ಇರುತ್ತೆ, ಈ ರೀತಿ ಬಾಚಣಿಗೆ ಇರುತ್ತೆ, ಅಥವಾ ನಿಮ್ಮಲ್ಲಿ ಯಾವ ರೀತಿ ಬಾಚಣಿಗೆ ಇದ್ರೂ ಸರಿ, ಈ ರೀತಿ ಒಂದ್ಸರಿ ಬಾಚಿದ್ರೆ ಎಲ್ಲ ಕಸ ಧೂಳುಗಳು ಮತ್ತು ವೇಸ್ಟ್ ಕಡ್ಡಿಗಳಿರುತ್ತೆ ಎಲ್ಲನೂ ಬಂದ್ಬಿಡುತ್ತೆ ವಾಪಸ್ಸು. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಕಸ ಕೂಡ ನೋಡಿ ಎಷ್ಟು ಧೂಳು ಉದುರಿದೆ ನೋಡಿ, ಇಷ್ಟೊಂದು ಧೂಳಿದೆ. ಈ ಥರದ ಪೊರ್ಕೆ ಅಂತೂ ತುಂಬಾ ಧೂಳಿರುತ್ತೆ ಫ್ರೆಂಡ್ಸ್. ಅದರಿಂದ ಈ ರೀತಿ ಮಾಡೋದ್ರಿಂದ ವೇಸ್ಟ್ ಕಡ್ಡಿಗಳು ಮತ್ತು ಈ ರೀತಿ ನೋಡಿ ಲಾಸ್ಟಲ್ಲಿ ನಿಮಗೆ ಉದ್ದ ತುಂಡ ಇರುತ್ತೆ, ಸ್ವಲ್ಪ ನಾವು ಸಮಕ್ಕೆ ಕಟ್ ಮಾಡ್ಕೋಬೇಕು. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ಯೂಸ್ಫುಲ್ ಟಿಪ್ಸು ನನ್ನ ಚಾನಲಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸರಿ ನನ್ನ ಚಾನಲ್ ಚೆಕ್ ಮಾಡಿ ನೋಡಿ. ಅದಕ್ಕೂ ಕೂಡ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಈ ರೀತಿ ನೀವು ಕವರಲ್ಲಿರೋದು ನೋಡಿ ತಗೋಬೇಕು, ಗೊತ್ತಾಗಲ್ಲಲ್ವಾ. ಅದಕ್ಕೆ ನಾವು ಜಾಸ್ತಿ ರೇಟ್ದೇ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ಇನ್ನೊಂದು ಟಿಪ್ಸ್ ಬಂದು, ಈ ಥರ ಸ್ಟಿಕ್ಕರು ನಾವು ರ್ಯಾಪರೆಲ್ಲ ಹಾಕಿ ಎಲ್ಲ ಇದಾಗ್ಬಿಟ್ಟಿರುತ್ತೆ ನೋಡಿ. ಈ ರೀತಿ ಗೊತ್ತೇ ಆಗಲ್ಲ ಎಲ್ಲಿರುತ್ತೆ. ಮತ್ತೆ ಓಪನ್ ಮಾಡಬೇಕಂದ್ರೆ ಗೊತ್ತಾಗಲ್ಲ. ಅದಕ್ಕೆ ನಾನು ಇಲ್ಲೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಂತ. ಈ ರೀತಿ ಓಪನ್ ಮಾಡ್ಕೋಬೇಕು. ನಮ್ಮ ಹತ್ರ ಒಂದು ಸೇಫ್ಟಿ ಪಿನ್ ಅಂತೂ ಇದ್ದೇ ಇರುತ್ತೆ. ಸೇಫ್ಟಿ ಪಿನ್ ಈ ರೀತಿ ಮಾಡೋದ್ರಿಂದ ನಮಗೆ ಬೇಗ ಕ್ವಿಕ್ಕಾಗಿ ಸಿಗೋಂಗೆ ಆಗುತ್ತೆ ನೋಡಿ. ಈ ರೀತಿ ನಮ್ಗೆ ಬೇಕಾದಾಗ ಬೇಗ ಓಪನ್ ಮಾಡ್ಕೋಬೋದು. ಇದು ಕೂಡ ಒಂದು ಯೂಸ್ಫುಲ್ ಟಿಪ್ಸ್ ಅಂದ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟ ಆದರೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಮತ್ತು ನೀವು ಸೇಫ್ಟಿ ಪಿನ್ ಇಲ್ಲ ಅಂದರೂ ಕೂಡ ಈ ರೀತಿ ಓಪನ್ ಮಾಡಿರ್ತೀವಿ, ಅದನ್ನೇ ನಾವು ಈ ಥರ ಮಡ್ಚಿರೋದ್ರಿಂದ ಅದು ಕೂಡ ಬೇಗ ನಮಗೆ ಐಡೆಂಟಿಫೈ ಆಗುತ್ತೆ. ಈ ರೀತಿ ನೋಡಿ, ಇಷ್ಟೇ. ಇದು ತುಂಬಾ ಸುಲಭ ಅಲ್ವಾ ಫ್ರೆಂಡ್ಸ್. ಹಾಗೆ ಕಿಚನ್ ಟಿಪ್ಸ್ ಬಂದು, ಇದು ಗ್ಯಾಸ್ ಸ್ಟವ್ ಅಂತೂ ತುಂಬಾ ಕೊಳೆ ಆಗಿರುತ್ತೆ. ಅದಕ್ಕೆ ಅಂತ ಈ ಟಿಪ್ಸ್ ಫಾಲೋ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ವಿಮ್ ಜೆಲ್ಲು, ನಿಂಬೆ ರಸ, ವಿನಿಗರು, ಸೋಡಾ, ಅಡುಗೆ ಸೋಡಾ ಇದೆಯಲ್ಲ ಅದು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಫಸ್ಟು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನೆಕ್ಸ್ಟು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಸ್ಟವ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಗ್ಯಾಸ್ ಬರ್ನರ್ಲು ಯಾವ ರೀತಿ ಕ್ಲೀನ್ ಮಾಡೋದು ಅಂತ. ಇಲ್ಲಿ ನಾನು ಹುಣಸೆಹಣ್ಣು ಸ್ವಲ್ಪ, ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ, ನಿಂಬೆಹಣ್ಣು ಸಿಪ್ಪೆ, ವಿಮ್ ಜೆಲ್ ಸ್ವಲ್ಪ ಮತ್ತು ಅಡುಗೆ ಸೋಡಾ ಇಷ್ಟನ್ನು ಹಾಕೊಂಡು ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಅದನ್ನು ಚೆನ್ನಾಗಿ ಅರ್ಧ ಗಂಟೆ ನೆನೆಸಿದ್ಮೇಲೆ ಒಂದು ಬ್ರಷ್ ತಗೊಂಡು ಉಜ್ಜಿದ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಮತ್ತೊಂದು ಸರಿ ಬ್ರಷ್ ಹಾಕಿ ಉಜ್ಜಿದ್ರೆ ಕ್ಲೀನ್ ಆಗುತ್ತೆ ಫ್ರೆಂಡ್. ಕಂಬಿ ಇದೆಯಲ್ಲ ಅದಕ್ಕೆ ಒಂದು ಕಾಟನ್ ತಗೊಂಡು ಕೊಬ್ಬರಿ ಎಣ್ಣೆ ಸವರ್ಕೊಂಡ್ರೆ ತುಕ್ಕಿಡ್ಕೊಳ್ಳೋ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.